ಈ TCS ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ನ ಕಾರ್ಪೊರೇಟ್ ಜಿಹಾದ್ ಕೇಸು. ನೋಡಿ, ಒಂದು ಹೊಸ ಶಬ್ದನೇ ಕಾಯಿನ್ ಆಗಿಬಿಡ್ತು, ಕಾರ್ಪೊರೇಟ್ ಜಿಹಾದ್ ಅಂತೆ. ಲವ್ ಜಿಹಾದು, ಲ್ಯಾಂಡ್ ಜಿಹಾದು ಅದೆಲ್ಲ ಕೇಳಿದ್ವಿ ನಾವು. ಕೇಸ್ ನಿಮಗೆ ಗೊತ್ತಿದೆ, ಡೀಟೇಲಾಗಿ ಹಿಂದೆ ಮಾತಾಡಿದ್ದೀವಿ ಇದ್ರ ಬಗ್ಗೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿರುವ TCS ಕಂಪನಿಯಲ್ಲಿ 6-7 ಜನ ಮುಸ್ಲಿಂ ಟೀಮ್ ಲೀಡರ್ಸ್ಗಳ ಒಂದು ಗುಂಪು, ಇನ್ಕ್ಲೂಡಿಂಗ್ HR ಆಫ್ ದ ಕಂಪನಿ, ವಲ್ನರೇಬಲ್ ಫ್ಯಾಮಿಲಿಗಳಿಂದ ಬಂದಂಥ ಹೆಣ್ಣು ಮಕ್ಕಳನ್ನು ವಿಪರೀತ ಕಾಟ ಕೊಡೋ ಅವಕಾಶಗಳು ಇರ್ತವೆ ಅವ್ರಿಗೆ. ಯಾವ ಟೀಮ್ ಲೀಡರ್ಗಾದರೂ ಇರುತ್ತೆ ಅದು. ಯಾರನ್ನೋ ಟಾರ್ಗೆಟ್ ಮಾಡ್ಬೇಕಂದ್ರೆ ದೊಡ್ಡ ವಿಷಯನ ಅವ್ರಿಗೆ. ಟಾರ್ಗೆಟ್ ಮಾಡಿ, ಪೀಡಿಸಿ, ಅವ್ರನ್ನ ದೇಹಿ ಅನ್ನುವ ಪರಿಸ್ಥಿತಿಗೆ ತಗೊಂಡು ಬಂದು ಲೈಂಗಿಕವಾಗಿ ಬಳಸಿಕೊಂಡು ಅವ್ರನ್ನ ಮತಾಂತರ ಮಾಡಿದ್ರು ಅನ್ನುವ ಕೇಸು. ನಾಸಿಕ್ ಪೊಲೀಸರು ಈ ದೂರು ಅವರ ಹತ್ರ ಬಂದಾಗ ನಡೆದುಕೊಂಡ ರೀತಿ, ಅವ್ರು ಹಂಗೆ ಮಾಡದೆ ಅವಸರವಾಗಿ FIR ದಾಖಲಿಸಿಕೊಂಡು ಯಾರನ್ನೂ ಅರೆಸ್ಟ್ ಮಾಡಿಬಿಟ್ಟಿದ್ರೆ ಇಷ್ಟು ಸೀರಿಯಸ್ ಆಗ್ತಿರಲಿಲ್ಲ ಇದು. ಮಹಿಳಾ ಕಾನ್ಸ್ಟೇಬಲ್ಗಳು TCSನಲ್ಲಿ ಹೌಸ್ ಕೀಪಿಂಗ್ ಜಾಬಿಗೆ ಸೇರ್ಕೊಂಡು ಕಾರ್ಯಾಚರಣೆ ಮಾಡ್ತಾರೆ. ಅವರು ಗೊತ್ತಾಗತ್ತವ್ರಿಗೆ ಇದೆಲ್ಲ ನಡೀತಾ ಇರೋದೇ ನಿಜ ಇದು ಅಂತ ಪ್ರೂಫ್ ಕಲೆಕ್ಟ್ ಮಾಡ್ತಾರೆ. ಈಗ ಅರೆಸ್ಟ್ಗಳ 14 FIR ಆಗಿದ್ದಾವೆ. 7 ಜನ ಅರೆಸ್ಟ್ ಆಗಿದ್ದಾರೆ. ನಿದಾ ಖಾನ್ ಅಬ್ಸ್ಕಾಂಡಿಂಗು, ಕೋರ್ಟಿಗೆ ಬೇಲ್ಗೆ ಅಪ್ಲಿಕೇಶನ್ ಹಾಕೊಂಡಿದ್ದಾಳಿಕೆ. ನಾ ಪ್ರೆಗ್ನೆಂಟ್ ಇದ್ದೀನಿ, ಬೇಲ್ ಕೊಡಿ ನನಗೆ, ಈಗೆಲ್ಲ ಅರೆಸ್ಟ್ ಆಗೋದಕ್ಕಾಗೋದಿಲ್ಲ ನಮಗೆ ಅಂತ. ಈಕೆ ಕೆಂಪುಕೋಟೆ ಬಾಂಬ್ ಬ್ಲಾಸ್ಟ್ನ ಮಾಸ್ಟರ್ ಮೈಂಡ್ ಜೊತೆ ಸಂಪರ್ಕದಲ್ಲಿದ್ಲು. ಬಾಂಬ್ ಬ್ಲಾಸ್ಟ್ಗಿಂತ 1 ವಾರ ಮುಂಚೆ ಆಕೆಯನ್ನು ಭೇಟಿಯಾಗಿದ್ಲಿಕ್ಕೆ ನಿದಾ ಖಾನ್. ತನಿಖೆ ನಡೆಸ್ತಾ ಏನೇನೋ ಬಯಲಿಗೆ ಬರ್ತಾ ಇದೆ. ಇನ್ನೊಂದು ಈ ವಿಡಿಯೋ ಬಂತು ನೋಡಿ, ತೌಫಿಕ್ನ ಮೊಬೈಲ್ನಲ್ಲಿತ್ತಿದ್ದು. ತೌಫಿಕ್ನ ಮೊಬೈಲ್ನಲ್ಲಿ ರಾಜಸ್ಥಾನದಿಂದ ತಂದ ಟೋಪಿ. ಇದರಲ್ಲಿ ಏನ್ರಿ ನಿಮ್ಗೆ ಅಂಥದ್ದು ಕಾಣಿಸುತ್ತೆ ಅಂತ ಯಾರಿಗೂ ಅನಿಸಿದ್ರೆ, ಟೋಪಿ ಹಾಕಿದವನು ತೌಫಿಕು, ಹಾಕಿಸ್ಕೊಂಡವನು ಗೋಪಾಲಕೃಷ್ಣ. ನಾನು ಕಾಶಿಗೆ ಹೋಗಿದ್ದೆ, ವಿಶ್ವನಾಥನಿಗೆ ಕುಂಕುಮಾರ್ಚನೆ ಮಾಡಿಸ್ಕೊಂಬಂದಿದ್ದೀನಿ, ಕುಂಕುಮ ತಂದಿದ್ದೀನಿ, ಹಚ್ಕೊ ಅಂದರೆ ಹಚ್ಕೊಳ್ತಿದ್ನ ತೌಫಿಕ್ ಹಚ್ಕೊತಿದ್ನ. ಇನ್ನೊಂದು ವಿಡಿಯೋ ನೋಡಿದೆ ನಾನು, ಅವಳ ಕೊಲೀಗ್ದು ಇಫ್ತಿಯಾರ್ಗೆ ಎಲ್ಲ ಅರೇಂಜ್ ಮಾಡಿ, ಹಿಂದೂ ಹುಡುಗಿ ಒಂದು ಅರೇಂಜ್ ಮಾಡಿ ಕರೆಯೋದು, ಕರೆದು ಸರ್ಪ್ರೈಸ್ ಕೊಡೋದು, ನಿನ್ನ ಇಫ್ತಿಯಾರ್ಗೆಲ್ಲ ರೆಡಿ ಮಾಡಿದ್ದೀನಿ ಅಂತ. ಭಾವೈಕ್ಯತೆಯ ದೃಶ್ಯ ಅದು. ಹಂಗೆ ನೋಡಿದ್ರೆ ಭಾವೈಕ್ಯತೆಯ ದೃಶ್ಯ. ಬಟ್ ಯಾರಿಗೆ ಮಾಡ್ತೀರಿ ನೀವು? ನಾಳೆ ದಿವಸ ಭೀಮನ ಅಮಾವಾಸ್ಯೆ ದಿವಸ ಉಪವಾಸ ಮಾಡಿದ್ಯಪ್ಪ, ನಿನ್ನ ಉಪವಾಸ ಮುರಿಯೋ ಕಾಲಕ್ಕೆ ನಾವು ಎಲ್ಲ ಅರೇಂಜ್ ಮಾಡಿದ್ದೀವಿ ಬಾ ಅಂತ ಯಾರು ಹೇಳ್ತಾರಾ? ಅದೇ ಹುಡುಗಿ ಹೇಳ್ತಿದ್ಲ, ಇಫ್ತಿಯಾರ್ ಸ್ವೀಕರಿಸಿದ ಹುಡುಗಿ. ಇದರಲ್ಲಿ ಇಷ್ಟೇ ಕೇಳಿದ್ರಿ ನಾನು, ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಮಾಡಿಸ್ಕೊಂಬಂದಿದ್ದೀನಿ, ತಗೋ ಹಚ್ಕೊ ಅಂತಂದರೆ ಹಚ್ಕೊಂಡ್ಬಿಡ್ತಾನೆ ತೌಫಿಕ್ಕು. ಇದೇನಾಯಿತು, ಈ ವಿಡಿಯೋ ಬಂದ ಮೇಲೆ ತನಿಖೆ ನಡೆಸ್ತಾ ಇರೋ ಪೊಲೀಸರು ಇದು ಯಾರು ಅಂತ ಕೇಳಿದ್ದಾರೆ. ನಮ್ಮಲ್ಲೇ ಕೆಲಸ ಮಾಡ್ತಿದ್ದ ಗೋಪಾಲಕೃಷ್ಣ ಅಂತ ಹೇಳಿದ್ದಾರೆ ಅವರು. ಗೋಪಾಲಕೃಷ್ಣನ ಪೊಲೀಸರು ಹುಡುಕೊಂಡು ಹೋಗಿದ್ದಾರೆ. ಅವನು ಗುಲ್ಜಾರ್ ಆಗಿಬಿಟ್ಟಿದ್ದಾನೆ ಆಲ್ರೆಡಿ. ಗುಲ್ಜಾರ್ ಅಲ್ಲ, ಗುಲ್ಶನ್ ಆಗಿಬಿಟ್ಟಿದ್ದಾನೆ ಆಲ್ರೆಡಿ. ಯಾಕೆ ಏನಾಯ್ತು ನಿನ್ನ ಕತೆ ಅಂತ ಕೇಳಿದ್ರೆ, ನನ್ನ ತಂದೆಗೆ ಪಾರ್ಶ್ವವಾಯು ಆಗಿತ್ತು, ಲಕ್ಕೋ ಹೊಡೆದಿತ್ತು 2023ರಲ್ಲಿ. ತಂದೆಯ ಅನಾರೋಗ್ಯ, ಮನೆಯ ಜವಾಬ್ದಾರಿ, ದುಡ್ಡು ಸಾಲ್ತಾ ಇರಲಿಲ್ಲ. ಈ ಒದ್ದಾಟದ ಮಧ್ಯದಲ್ಲಿ ನಾನು ಕುಗ್ಗಿ ಹೋಗಿದ್ದಾಗ ನನ್ನ ಮೇಲೆ ಕೆಲಸದ ಒತ್ತಡ ಹಾಕಿ ಪ್ರೆಷರೈಸ್ ಮಾಡಿ ವಲ್ನರೇಬಲ್ ಮೂಮೆಂಟಲ್ಲಿ ನೀನು ಮುಸ್ಲಿಂ ಆಗು ಅಂತ ನನಗೆ ಹೇಳಿದ್ರು. ನಿನ್ನ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ನೀನು ನಮ್ಮ ಧರ್ಮವನ್ನು ಆಚರಿಸು ಅಂತಂದರು. ನನಗಿಷ್ಟ ಇಲ್ಲದೆ ಇದ್ದರೂ ತಮ್ಮ ಧಾರ್ಮಿಕ ಸ್ಥಳಗಳಿಗೆ ನಮ್ಮನ್ನು ಕರ್ಕೊಂಡು ಹೋದರು. ಆ ನಂತರ ನನ್ನ ಹೆಸರನ್ನು ಬದಲಾಯಿಸಿ ನನ್ನ ಗೋಪಾಲಕೃಷ್ಣ ಇದ್ದವನನ್ನು ಗುಲ್ಶನ್ ಮಾಡಿದ್ರು ಅಂತ ಆತ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಈಗ ಒಂದು ಅಪ್ಡೇಟ್ ಬಂತು, ನಿದಾ ಖಾನ್ ಏನಿದ್ದಾಳಲ್ಲ HR, ಅವಳ ಈ ಬೇಲ್ ಪಿಟಿಷನ್ನಲ್ಲಿ ನಾನು HR ಅಲ್ಲ ಇನ್ನೇನೋ ಜವಾಬ್ದಾರಿ ಅಂತೇನೋ ಬರೆದಿದ್ದಾಳು. ವಾಟ್ ಎವರ್ ಇಟ್ ಈಸ್, ಈಕೆ ಗಂಡನ ಅರೆಸ್ಟ್ ಮಾಡಿದ್ರಂತೆ. ಈಗ ಮ್ಯಾಟ್ರ್ ಇಷ್ಟೇ, ಇದು ಬರೀ ಹೆಣ್ಣು ಮಕ್ಕಳಿಗಷ್ಟೇ ಸೀಮಿತ ಆಗಿರಲಿಲ್ಲ ಅಂತ. ಈ ಮತಾಂತರದ ಕಾರ್ಪೊರೇಟ್ ಜಿಹಾದ್ನ ಜಾಲ ಕೇವಲ ಹೆಣ್ಣು ಮಕ್ಕಳನ್ನಷ್ಟೇ ಟಾರ್ಗೆಟ್ ಮಾಡಿರಲಿಲ್ಲ ಅಂತ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.